ನಮ್ಮದು ಅವರು ಶಿಫಾರಸು ಮಾಡಿದ್ದು 20 ರೀ. ಹ್ಞೂ ಸರ್. ನಾನು 18 ಫೂಟು ಸಾಲಿಂದ ಸಾಲಿಗೆ ಇಟ್ಕೊಂಡು ಗಿಡಕ್ಕೆ 10-12 ಫೂಟ್ ಇಟ್ಕೊಂಡೀನಿ. ಆನಂತರ ಇನ್ನೊಂದು 18 ಫೂಟ್ ಆಯ್ತು. ಭಾಳ ಡಿಸ್ಟೆನ್ಸ್ ಆಗ್ತಂದ್ರೆ ನಡಿ ಒಂದು ನುಗ್ಗಿ ಸಾಲು ಮಾಡಿಕೊಂಡು 9 ಫೂಟಿಗೆ ಮಾಡ್ಕೊಂಡೇನಿ ರೀ. ಅವೇನು ಲಿಂಬು ಏನಿತ್ತು ಕರೆಕ್ಟ್ 18 ಫೂಟ್ಗೆ ಅದು ನಟ್ಟು ನಡುವೆ ಆ ಮೋಸಂಬಿ ಅವು ಇವು ನನಗೇನು ಸಿಗ್ತಾವೋ ಅವೊಂದಿಟ್ಟು ಹಚ್ಕೋ ಅಂತ ಅದ್ರ ಮ್ಯಾಗ ಇದು ಮಾಡಕತ್ತೀವಿ ನೋಡ್ರಿ ಸರ್. ಈ ಕೃಷಿ ಅಂತ ಲಿಂಬು ಅಂತ ನನಗೆ ATM ಇದ್ದಾಗ ರೀ ಅದು. ಲಿಂಬು ATM ಸರ್. ಹೌದು ಲಿಂಬು ಮಾತ್ರ ATM. ಯಾಕಂದ್ರೆ ಇಲ್ಲೇ ನಮ್ಮ ಪಕ್ಕದಾಗ ಬೇವ್ರು ಅಂತೈತಿ, ಡಾಬಾದಾಗ ಕೊಡ್ತೀವಿ. ಒಮ್ಮೆ ₹100 ಒಂದು ಕೊಟ್ಟರು ನಮ್ಗೆ ಅದು ಲಿಂಬು ಲಾಸ್ ಇಲ್ಲ ಸರ್. ಒಮ್ಮೆ ₹4-5 ತನಕ ಕೊಟ್ಟಿರ್ತೀನಿ. ಬೆಂಗಳೂರು ಸತಿ ಕಳಿಸಿರ್ತೀನಿ ಸರ್. ಇಲ್ಲಿವರೆಗೆ ನೀವು ಯಾವಕ್ಕೂ ರೆಕಮೆಂಡ್ ಮಾಡಲೇ ಇಲ್ಲ. ಯಾವುದಕ್ಕೆ? ಈಗ ಲಿಂಬು ಫೈನ್ ಅಂದ್ರೆ. ಹೌದು ಯಾಕಂದ್ರೆ ಅನುಭವ ಪಟ್ಟೆ ನಾನು. ಯಾಕಂದರೆ ಆ ಲಿಂಬುನ ಡೈಲಿ 24x7 ರೀ ಅದು. ಯಾವಾಗಲೂ ಕ್ರಾಪ್ ಬರ್ತಕ್ಕಂಥದ್ದಂದ್ರೆ ಲಿಂಬು ನೀ ನಂಬು ಅಂತಂದ್ರೆ ಅದು ಕೆಂಪು ಕೊಟ್ಟು ನಾನು ತೆಲುಗುಂಬಿಗೆ ಇರ್ತಕ್ಕಂಥದ್ದು ಲಿಂಬು ಭಾಳ ಮೆಚ್ಕೋತೆ ನಾನು. ಸರ್ ಇನ್ನೊಂದು ಸರ್ ಹೇಳ್ರಿ. ಲಿಂಬು ನೀನು ನನ್ನ ನಂಬು, ನಿನ್ನ ತೆಲುಂಬಿಗೆ ಇಂಬು ತೆಲುಗುಂಬಿದ್ದಾಗ ಅದು ಅದಕ್ಕೆ ನಾನು ATM ಅಂತೀನಿ ಅದಕ್ಕೆ ಲಿಂಬುಕ್ಕೆ. ಯಾಕಂದ್ರೆ ಬೇಸಿಗೆ ಏನಂತ ನೋಡ್ರಿ ₹4-5 ಒಂದೊಂದು ಮಾರುತ್ತೆ. ನಮ್ಮ ಹುಡುಗ ಬೆಂಗಳೂರಿಗೆ ಅದಾನೆ ಇಂಜಿನಿಯರ್. ಹೀಗಂತ ಅಪ್ಪಾಜಿ ಕಳಿಸೋ 1,000 ಕಳಿಸಿದ್ರೆ ₹4,000 ಅಮೌಂಟ್ ಹಾಕಿರ್ತಾನೆ. ಹೌದ್ರೆ ಇಲ್ಲಿ ಏನೈತೆ ನೋಡ್ರಿ ಹಳ್ಳಿ ವಾತಾವರಣದಾಗ ಈಗ ಈಗ ಹೋಗಿ ಕೊಟ್ಟು ಬಂದೀನಿ. ₹1.5 ಒಂದು 100-150 ಕಿಸಿ ಇಟ್ಕೊಂಡು ಬಂದೆ. ಹೌದ್ರೆ ದಿವ್ಸಕ್ಕೆ ಏನಿಲ್ಲ ಅಂದ್ರೆ 400-500 ಇವ್ರು ಕೊಟ್ಟು ಬಂದು ₹1,000-1,200 ಬರುತ್ತೆ. ನಮ್ಮ ಜೀವನ ನಡೀತೈತಿ, ಮಂತ್ಯ ನಡೀತೈತಿ. ಸರ್ ಎಷ್ಟದ ಲಿಂಬೆ? ಇಲ್ಲಿ ಈ ಹೊಲ್ದಾಗ ಒಂದು 270-80 ಆಗ್ತಾವ್ರೆ. ಆಚೆ ಕಡೆ ಒಂದು 150 ಹಾಕಾವು. ಅದ್ರಾಗ ಮತ್ತೆ ತೆಂಗುನೂ ಹಾಕಿವಿ. ಅದ್ರಾಗ ಒಂದು 70 ಅದು, ಇದ್ರಾಗ ಒಂದು 30 ಅದು. ತೆಂಗು ಯಾಕಂದ್ರೆ ಕಾಮಧೇನು ಕಲ್ಪವೃಕ್ಷದು ನಿಜವಾಗಿ ಭಾಳ ಮೆಚ್ಕೋತೀನಿ ನಾನು. ಯಾಕಂದರೆ ಚಿಪ್ಪಿನಿಂದ ಹಿಡಿದು ಅದು ರವದಿಯಿಂದ ಹಿಡಿದು ಎಲ್ಲದಕ್ಕೂ ಬರ್ತಕ್ಕಂಥದ್ದಂದ್ರೆ ತೆಂಗು. ಸರ್ ತಳಿ ಯಾವಾಗ ನನಗೆ ಅಷ್ಟೊಂದು ಇದು ಯಾವ ತಳಿ ಈ ತಳಿ ಅಂತಾರೆ. ತಿಪ್ಟೂರು, ಸ್ಟಾಲು, ಗೀಳು, ಟಾಲು, ಪಾಲು ಅಂತ. ಇಲ್ಲಿ ಬಂದಾಗ ನಮ್ಮ ಹುಡುಗರು ಹೋಗಿರ್ತವೆ, ಯಾವುದೋ ತೊಗೊಂಬಂದಿರ್ತಾರೆ, ಹಚ್ಚಿರ್ತೀವಿ. ಅದು ಒಂದು ನಮೂನೆ ಮ್ಯಾಗ ಇಲ್ಲದ ನೋಡ್ರಿ 9 ಗಿಡ ಹಚ್ಚಿದ್ವಿ. ನೀವು ಏನಿಲ್ಲ ಅಂದ್ರೆ ಒಂದು 5-6 ಇದರಂತ ಇವು ಬೀಳ್ತಿತ್ತು ವಾರದಾಗ. ಒಟ್ಟು 200-300 ಕಾಯಿ ಅಂತೂ ನಮಗೆ ಸಿಗುತ್ತೆ. ವಾರ ಸರ್? ಅಲ್ಲ, ವಾರ ಅಲ್ರಿ, ವರ್ಷದಾಗ. ಅಂದ್ರೆ ವಾರದಾಗ 5-6 ಅಂದ್ರೆ ವರ್ಷದಾಗ ಒಂದು 200-300 ಅಂದ್ರೆ 5 ಎಳೆ 10 ಅಂದ್ರೆ ₹1,000 ಆಗತ್ತ. ಒಂದು ಗಿಡ ₹1,000 ಆತಂದ್ರೆ 10 ಗಿಡ ₹10,000. ಎಲ್ಲದಕ್ಕೆ ಇನ್ಕಮ್ ಐತ್ರಿ ಸರಿಯಾಗಿ ಮಾಡಿಕೊಂಡ್ರೆ. ಸರಿ ಮಾಡಲಿಲ್ಲ ಆಗೋದಿಲ್ಲ. ಮನುಷ್ಯ ಒಂದು ಲೆಕ್ಕ ಹಾಕ್ಕೋಬೇಕ್ರಿ. ನನ್ನಿಂದ ಇದನ್ನು ಮಾಡೋಕ್ಕಾಗತ್ತೆ ಅಂತ ಧೈರ್ಯ ಪಟ್ಕೊಂಡು ಮಾಡಿದ ಮನಸ್ಸಿನಂತೆ ಮಾರ್ಗ ಅಂತ ಹೇಳ್ತಾರೆ. ನಾವು ಮಾಡ್ಬೋದು. ಮನಸ್ಸು ಇರಲಿಲ್ಲದಾನ ನಾವು ಮಾಡ್ತೀನಿ ಅಂದ್ರೆ ಏನಾಗೋದಿಲ್ಲ. ಅಂದರೆ ಕಷ್ಟಪಡೋದಕ್ಕಿಂತ ಇಷ್ಟಪಟ್ಟು ಮಾಡ್ಬೇಕ್ರಿ. ಕಷ್ಟಪಡೋದಕ್ಕಿಂತ ಇಷ್ಟಪಡ. ಹೌದು, ಕಷ್ಟ ಬೇರೆ ಇಷ್ಟು ಬೇರೆ. ಕಷ್ಟ ಅಂದ್ರೆ ಏನ್ರಿ, ಗುದ್ದಿ ತೊಗೊಂಡು ಸಲಿಗೆ ತೊಗೊಂಡು ಕಟ್ ಮಾಡಿಕೊಂಡು ಕಷ್ಟಪಡ್ತೀವಿ. ಆದ್ರೆ ಇಷ್ಟದ ಪ್ರಕಾರ ಮಾಡ್ಬೇಕು. ಎಲ್ಲಿ ನಾವು ತೆಗಿಬೇಕು, ಎಲ್ಲಿ ಏನು ಮಾಡಬೇಕು ಅದನ್ನು ಮಾಡಿದ್ರೆ ಇಷ್ಟ. ಅದು ಅದಕ್ಕೆ ಕಷ್ಟನಿಲ್ಲ, ವೇಸ್ಟನಿಲ್ಲ, ಬೆಸ್ಟ್ ಅಂತ ಅನ್ನೋಕೆ ಅದು ಇಷ್ಟ. ಅದು ರೈತರಿಗೆ ಮೂಲ ಒಂದು ಇದು ಇರ್ತಾರೆ. ನಿಜವಾಗಿ ಎಲ್ಲ ಅಂದ್ರೆ ಈಗ ಏನಾಗೈತಿ ರೀ, ಒಂದೇ ಒಂದು ಪ್ರಾಬ್ಲಮ್ ಅಂದ್ರೆ ಕೂಲಿದು, ಲೇಬರ್ದ ಪ್ರಾಬ್ಲಮು ರೈತರಿಗೆ ಇರ್ತಕ್ಕಂಥದ್ದು. ಆವಾಗ ನಾನು ಪ್ಲಾಟ್ ಮಾಡಿದಾಗ ನನ್ನ ಹೊಲದಾಗ 40-50 ಮಂದಿ ಇದ್ರು. ಅಂದ್ರೆ ಸೀಡ್ಸ್ ಆಯ್ತು ಮತ್ತು ಉಳ್ಕೆದು ವಾರ್ಷಿಕ ಬೆಳೆ ಆಯ್ತು. ಎಲ್ಲದಕ್ಕೂ ಇದು ಮಾಡಿದಾಗ ಇವು ಯಾವ್ರಿ ಲೇಬರ್ದು ಕೂಲಿ ಆಳಿಂದ ಹಿಂದಕ್ಕೆ 1,500 ಹೇಳ್ತಿದ್ರು. ನಾವು ನಂಬ್ತಿಲ್ಲ. ಏನಂತಿದ್ರು, ಕೂಲಿ ಅಮ್ಮ ಕುದುರೆ ಏರಿದ ರೊಕ್ಕ ಕೊಟ್ಟು ನೀರು ಕುಡಿಬೇಕಾಗತ್ತಾ, ದುಡ್ಡು ಕೊಟ್ಟು ಮಾತಾಡ್ಬೇಕಾಗತ್ತ. ಏನು ಮಾತಾಡ್ತಾನಿವ, ರೊಕ್ಕ ಕೊಟ್ಟು ನೀರು ಕುಡಿದ, ರೊಕ್ಕ ಕೊಟ್ಟು ಮಾತಾಡ್ದ ಅಂತಿದ್ವಿ. ಕುದುರೆ ಹಾಗೆ ಹೇಳ್ತಾನವ, ಕೂಲಿ ಆಳು ಅಂತಿದ್ವಿ. ಈಗ ಕೂಲಿ ಆಳು ಕುದುರೆ ಹೇಳಿದ್ನಿಲ್ರಿ, ಅವ ಇರಲಿಲ್ಲ ಅಂತಂದು ಒಂದು ಎಕ್ಸಾಂಪಲ್ ಹೇಳೇನೆ ಏನಾಗೈತೆ. ನಾನು ಹೊಲ್ದಾಗ ಒಬ್ಬವಾಗ ಹೇಳಿದೆ, ಹೀಗಪ್ಪ ನೀರು ಕಟ್ಟೋದೈತೆ. ಆಯ್ತು ರೀ, ಸಲಿಕೆಯಲ್ಲಿ ಐತೆ ಅಂತ ಕೊಟ್ಟೆ.
ಅವ ತಲೆ ಕೆರೆಯಾಕತ್ತಿದ್ದು ಯಾಕೆ ಮತ್ತು ಹೀಗೆ ರೀ ಅನ್ನ ಅದಕ್ಕೊಂದು 90 ಹೀಗನ್ನು ಕೊಟ್ಟು ಕಳಿಸಿದೆ. ಅವೇ ಮಾಡಿದ್ ಗೊತ್ತನ್ರಿ, ಅದನ್ನು ತೊಗೊಂಡ ಸಲಿಕೆ ಹೆಗಲ ಮ್ಯಾಗ ಇಟ್ಕೊಂಡ ಅದು ಹೊಡೆದ ಕುಡ್ದ ಅದನ್ನ ಅಲ್ಲಿ ಒಗದ ಸಲಿಕೆ ಹತ್ತಾಗ ಒಗದ ಅವ ನೋಡ್ತೀನಿ ಹೊಲ್ದಾಗ ಇಲ್ಲವ. ಇಂಥ ಪರಿಸ್ಥಿತಿ ಈಗ ಕುದುರೆ ಏರಿದ್ರೆ ಅವ್ರು. ಹೌದ್ರಾ? ನೀರು ರೊಕ್ಕ ಕೊಟ್ಟು ಬಿಸಿಲಿನ ವಾಟ್ರ್ ನಾವು ಅಡವೆ ನೀರು ವರ್ತೇಗ ಅವನ್ನೆಲ್ಲ ಕುಡಿದ್ವಿ. ಹಾಗ ಆ ನಮೂನಿ ಇತ್ತು ಬಾವಿ ನೀರು. ಈಗ 20, 30, 40 ರೂಪಾಯಿಗೆ 1 ಲೀಟ್ರ್ ನೀರು ರೊಕ್ಕ ಕೊಟ್ಟು ಕುಡಿತೀವಿ. ರೊಕ್ಕ ಕೊಟ್ಟು ಮಾತಾಡೋದು ಮೊಬೈಲ್ ಚಾರ್ಜ್ ಮಾಡ್ಬೇಕು, ಮಾತಾಡ್ಬೇಕು, ಸಾಕಬೇಕ್ರಿ. ಅಂದ್ರೆ ಅವತ್ತು ಹೇಳಿದ ಮಾತು ಸತ್ಯ. ಈಗೊಂದು ನನಗೆ 70 ವರ್ಷ. ಅವಾಗ ನಾವು ಇನ್ನೂ ಹುಡುಗರಿದ್ವಿ, 17, 16, 15 ವರ್ಷದ ಹುಡುಗರು ಇದ್ದಾಗ ಸಾರು ಏನಾರು ಇದನ್ನ ಹಾಕ್ಕೊಂಡು ಕೊಡಿ ಹಾಕ್ಕೊಂಡ್ಬಂದು ಹೇಳ್ತಿದ್ರು. ಅವನ್ನೆಲ್ಲ ನಗ್ತಿದ್ವಿ ನಾವು. ಏನು ಮಾತಾಡ್ತಿದ್ವು ಹುಚ್ಚಿ ಆತ್ಬೇಡ ಅಂತಂದು. ಅವಾಗ 5 ಪೈಸೆ ದೊಡ್ಡದು, 5 ಪೈಸೆ ಕೊಟ್ಟು ದಕ್ಷ ಮುಗಿದು ಕಾಲು ಮುಗಿದು ಈಚೆ ಕಡೆ ಬರ್ತಿದ್ವಿ. ಜೀವನದಾಗ ನಾವು ನಿಮ್ಮ ಮುಂದೆ ಹೇಳ್ತೀವಿ, ಕಡ್ಡಿ ಪಟ್ನ 5 ಪೈಸೆ ರೀ. ಒಂದಣೆ ಅಂದ್ರೆ ಎಷ್ಟು ರೀ? ಎಷ್ಟು ಪೈಸೆ ಹೇಳ್ರಿ ಒಂದಣೆ ಅಂದ್ರೆ ಎಷ್ಟು ಪೈಸಾ? ಇಲ್ಲ ನಾವೆಲ್ಲ ಪೈಸೆದಾಗ ಹುಟ್ಟಿದಾರಲ್ಲ ಸರ್, ಗೊತ್ತಿರುತ್ತೆ. ನೀವು ಪಾಸ್ ಆಗಿಬಿಟ್ರಿ, ನಾಪಾಸ್ ಆಗಿವಿ. ಈಗ ಒಂದಣೆ ಅಂದ್ರೆ 6 ಪೈಸೆ ರೀ. 1 ರೂಪಾಯಿ ಅಂದ್ರೆ 16 ಅಣೆ, 96 ಪೈಸಾ. ಅದಕ್ಕೆ ಈಗ ಆಣೆ ಅವಾಗ ದೇವ್ರ ಆಣೆ ಅಂದ್ರೆ ದೇವ್ರ ಮ್ಯಾಗ ಆಣೆ ಇಟ್ಟು ಹೇಳ್ತಾರೆ. ಆಣೆ ಇಟ್ಟು ಹೇಳಿದ್ರೆ ಅದು ಒಂದು ದೊಡ್ಡ ಕೆಮ್ಮತ್ತಿತ್ತು. ಈಗ ಆಣೆನಿಲ್ಲ, ಪೈಸಾನಿಲ್ಲ, ಅದಕ್ಕೆ ಕೆಮ್ಮತ್ತಿಲ್ಲ, ದೇವ್ರ ಆಣೆ ಬೇಕು. ಅವಾಗ 3-4 ನಸಿನಿಗೆ ಎದ್ದು ಹತ್ತಿ ಕಟ್ಟಿಗೆ ಹರ್ಕೊಂಬಂದು ಹಾಕಿ ಆನಂತರ ಮತ್ತೆ ಬಣವಿಗೆ ಹೊಸ್ತಿದ್ವು ರೀ. 2 ರೂಪಾಯಿ ಕೂಲಿ. 2 ರೂಪಾಯಿ ಅದ್ರಾಗ ಸಂತೋಷ ಇರ್ತಿತ್ತು ನಮ್ಗೆ. ಆ 2 ರೂಪಾಯಿ ಸಾವ್ಕಾರ ಹತ್ರ ಕೇಳಕ್ಕೆ ಹೋದ್ರೆ, ನಾ ಗದಿಗೆ ಹೋಗಿ ಇನ್ನೂ ಹತ್ತಿ ಪಟ್ಟಿ ಮಾಡಿಸಿ ಮಂದಿಲ್ಲಪ್ಪ, ಇನ್ನೊಂದು ವಾರ ತಡಿ ಅಂತಿದ್ವಿ. ಆಗಿದ್ದಕ್ಕೆ ಈಗ ಏನಾಗೈತೆ ರೀ, ನೀತಿ ನಿಯತ್ತು ಯಾವ್ದಾರು ನಾ ಬರ್ತೀನಿ ಅಂದ್ರೆ ಕರೆಕ್ಟ್ ಬಂದ್ಬಿಡ್ತಿದ್ರು ಅವಾಗ ಮಾತು. ಈಗ ಹಂಗಿಲ್ಲ, ಬರ್ತೀನಿ ಅಂದ್ರೆ ದೇವ್ರಾಣಿಗೆ ಬರೋದಿಲ್ಲ. ಬಂದ್ರು ಅದು ಹೇಗ್ರಿ ಟೈಮು ಮುಂದೆ ಕಸ ತೆಗಿಯಕತ್ತಿ ಹೇಳೋದು ಹಿಂದೆ ಇದ್ದಕ್ಕೆ ಪಟ್ನ ಕಲ್ಲು ಹೋಗಿ ಟೈಮ್ ಅವಾಗ ಅಲ್ರಿ ಹಳದನ ನೀರು ವರ್ತಿ ತೋಡಿ ಕುಡಿದ್ರಪ್ಪ ಆದ್ರೆ ಎಮ್ಮೆ ಅಡ್ಡಾಡಿ ಇದು ಮಾಡಿದ್ವು ಅಂತಂದ್ರೆ ಅವು ಅಷ್ಟು ರುಚಿ ಇರುವು. ಈಗ ಬಿಸಿಲಿನ ವಾಟ್ರ್ ನೀವು ಕೊಡಿ ಚಟ ಹತ್ತತ್ತಿ. ಇಂಥ ಪರಿಸ್ಥಿತಿಗಳು ನಾವು ಅದೀವಿ. ಸರ್ ನಮಸ್ತೆ ಸರ್, ನಿಮ್ಮ ಹೆಸರು ಮತ್ತು ವಿಳಾಸ ಸರ್? ನಮ್ಮ ಹೆಸರು ವೀರಭದ್ರಪ್ಪ ಅವಾರಿ. ನಮ್ಮ ಗ್ರಾಮ ವಣಗೇರಿ, ಕೊಪ್ಪಳ ಜಿಲ್ಲಾ, ಯಲಬುರ್ಗಾ ತಾಲೂಕು. ಹೇಳಿದ್ದು ಸುಳ್ಳಲ್ಲ, ಸತ್ಯನ. ಇವತ್ತೆಲ್ಲ ಸತ್ಯ. ಮತ್ತೆ ಸತ್ಯ ಆಗತ್ತಲ್ಲ ನಿಮ್ಮ ಇದ್ರಿಗೆ. ನೀವು ಯೂಟ್ಯೂಬ್ನಾಗ ಹಿಡ್ಕೊಂಬಂದು ಇಟ್ಟಿರಲ್ಲ, ಯಾಗ ಟೆಕ್ನಿಕಲ್ ಎಲ್ಲ ರೀತಿಯಿಂದನು. ಮೊದ್ಲಾಗ ಏನಿತ್ತು, ಯಾವನಾರು ಕರಿಬೇಕಾದ್ರೆ ವಾಲಿಕರ್ಗೆ ಕರ್ಕೊಂಬೋಗಂದು ಹೋಗಿ ಕರ್ಕೊಂಬರ್ತಿದ್ದ. ಈಗ ಮೊಬೈಲ್ ಹಚ್ಚಿದ್ರೆ ಅವ ಅಲ್ಲೇ ಮನೆ ಮುಂದೆ ಇರ್ತಾನೆ. ಇಲ್ರಿ ನಾನು ಬೆಂಗಳೂರಿಗೆ ಇದೀನಿ, ಮೈಸೂರಿಗೆ ಇದೀನಿ, ಇಲ್ಲ ಅಂತಂದ್ರೆ ಇಂಥಲ್ಲಿದ್ದೀನಿ ರೀ. ಸುಳ್ಳು. ಅದು ಏನು ಉಪಯೋಗ ಕೊಟ್ಟರು ಚಲೋದು ಕೊಟ್ಟಾರ, ಅದು ಜಗ್ಗ ದುರುಪಯೋಗ ಆಗೈತೆ. ದುರುಪಯೋಗ ಹೇಗಾಗೈತೆ ಗೊತ್ತನ್ರಿ? ಇವತ್ತು ರೈತರು ಅವಾಗ ರೈತನ ಮಕ್ಕಳು ಹೊಲ್ದಾಗ ಕೆಲಸ ಮಾಡ್ಕೊಂತ ಇದು ಮಾಡ್ತಿದ್ರು. ಈಗ ಮೊಬೈಲ್ ಬಂದಿಂದ ಜಲಕ್ಷಿ ಮೇನಮಕ್ಷಿ ಕಮಕಮಕ್ಷಿ ಪಟ ಪಂಚರಂಗಿ ಬಾರಿ ಹತ್ತಲ ಕಡೆ ಅಂತಂದು ಕಂಡವ್ರು ಹೆಗಲ ಮ್ಯಾಗ ಕೈ ಇಟ್ಕೊಂಡು ಬಾರ್ಕೋಲಿ ಹೆಗಲ ಮ್ಯಾಗ ಇದ್ದದ್ದು ರಸ್ತಾಕ್ಕೆ ಹೋಗೋದು ಬೆಂಗಳೂರು ಕಡೆ ಹೋಗ್ತಾರೆ ರೀ. ಪರಿಸ್ಥಿತಿ ರೈತದ ಹಾಗಾಗೈತೆ. ಅದು ಈಗ ರೈತರ ಮಕ್ಕಳು ರೈತರಾಗಿ ಉಳಿದಿಲ್ಲ, ಕೋತಿನ ಮಕ್ಕಳಾಗಿ ಹುಟ್ಟ್ಯಾರ. ನಮ್ದು ಏನಾಗಿತ್ತು ಬೆಳೆವು ಆ ನಮನೆ ಆಗೈತಿ. ಹೌದ್ರಿ? ಇವು ಹೇಳ್ತಿರ್ಲಿ ಯಾವುದೋ ಒಂದು ಇದ್ರಲ್ಲಿ ನಿನ್ನೆ ನಾನು ಯೂಟ್ಯೂಬ್ನಾಗ ನೋಡಿದ್ದೀನಿರಪ್ಪ. ನಾನು ಸರ್ಕಾರಿ ನೌಕರಿ ಇರ್ಬೇಕಂತ, ತಂದೆ ತಾಯಿ ಇರಬಾರ್ದಂತ, ಅಂಥವ್ರಿಗೆ ಕನ್ಯಾ ಕೊಡ್ತಾರಂತ, ರೈತನ ಮಕ್ಕಳಿಗೆ ಅಂತೂ ಇಲ್ಲ ಅಂತ. ರೈತನ ಮಕ್ಕಳಾಗಿಲ್ಲ, ರಾಜಕಾರಣಿ ಮಕ್ಕಳು ಮಂಗಿನ ಮಕ್ಕಳು ಅವ್ರು ರಾಜಕಾರಣ ಹಾಕಾರ, ಅಧಿಕಾರಿಗಳು ಹಾಕಾರ. ಹೇಳ್ತಿರ್ತಾರೆ ಏನಂತ ಬೋರ್ಡ್ ಹಾಕ್ತಾರೆ, ಕುಡಿಬೇಡ್ರಿ ಭಾಳ ಕೆಟ್ಟದ್ದು. ಲೈಸೆನ್ಸ್ ಕೊಡ್ತಾರೆ, ಮತ್ತು ಅಂಗಡಿಗೆ ಅನುಕೂಲ ಮಾಡಿಕೊಟ್ಟಿರ್ತಾರೆ. ಇವರು ಕುಡಿತಿರ್ತಾರೆ. ಮತ್ತು ಅದಕ್ಕೆ ಡಾಕ್ಟರ್ ಬೇಕು, ಇಂಜೆಕ್ಷನ್ ಬೇಕು, ಗುಳಿಗೆ ಬೇಕು, ಎಲ್ಲ ರೀತಿಯ ವ್ಯವಸ್ಥೆ ನೋಡೋಕತ್ತಿದ್ರೆ ವಿಚಿತ್ರ ಅನಿಸುತ್ತೆ. ಇನ್ನೊಂದು ಹೇಳ್ತೀನಿ, ನಮ್ಗೆ ರೈತರಿಗೆ 60-70 ವಯಸ್ಸಾದ ಕೂಡಲೇ ಮಣ್ಣೇನು ಕಾಲು ಚಲೋ ಆಗ್ತಾವೆ. ಕಾರಣ ಏನು ಹೇಳ್ರಿ ನೀವು? ಅಂದ್ರೆ ಇವತ್ತು ನಮ್ಮ ಫ್ಲೋರೈಡ್ ನೀರು ಇರ್ಬೋದು ಸರ್. ನೀರಲ್ರಿ ಅಪ್ಪ, ನಾವು ತಿನ್ನುವಂಥ ಆಹಾರದೊಳಗೆ ಎಣ್ಣೆ ಐತಲ್ಲ, ರಿಫೈನ್ಡ್ ಅಂತ ನೋಡೋದಕ್ಕೆ, ಅದು ಏನದು ಗೊತ್ತಲ್ರಿ? ಹೆಚ್ಚಲು ಈಗ ನಿಮ್ಮ ಮುಂದೆ ಕರೆಕ್ಟ್ ಪ್ರಾಕ್ಟಿಕಲಾಗಿ ಒಂದೇನು ಹೇಳ್ರಿ, 1 kg ಶೇಂಗಾ ನಾವು ತೊಗೊಂಡು ಅದು ಎಣ್ಣೆ ಮಾಡಿದ್ವಿ ಅಂತ ತಿಳ್ಕೊಡ್ರಿ. 3 kg ಶೇಂಗಾಕ್ಕೆ 1
ಲೀಟ್ರ್ ಎಣ್ಣೆ ಎಣ್ಣೆ ಸಿಗುತ್ತೆ ರೀ. 1 kg ಶೇಂಗಾ ಬೀಜಕ್ಕೆ ರೇಟ್ ಏನು ರೀ? ಒಂದು ಕಡಿಮೆ ಅಂದ್ರೆ 100 ರೂಪಾಯಿ ಅನ್ಕೊಳ್ಳೋ. 145 ರೀ. 100 ಅಂದ್ಬಿಟ್ರಿ ಹೋಲಿ. 100 ಎಷ್ಟು ಆತ್ರಿ? 300 ರೂಪಾಯಿ ಆಗುತ್ತೆ 3 kg. ಈಗ 3 kgಗೆ 1 ಲೀಟ್ರ್ ಎಣ್ಣೆಗೆ ಎಷ್ಟಾಗತ್ತೆ ರೀ? 300 ರೂಪಾಯಿ ಆಗುತ್ತೆ. 300 ರೂಪಾಯಿ ಮಾಡಿದ ಖರ್ಚು ಎಲ್ಲ ತೆಗೆದು ಬಿಡ್ರಿ ಹೋಲಿ ಇರಲಿ, ಅದ 300. ನೀವು ಅಂಗಡಿಯಾಗ ಹೋಗಿ ತೊಗೊಬಿಡ್ರಿ, ಎಷ್ಟಾಗತ್ತೆ ಅದು? 100-150 ರೂಪಾಯಿ ಪ್ಯಾಕೆಟ್ ಬರುತ್ತೆ. 150 ರೂಪಾಯಿ ಲಾಸ್ ಮಾಡ್ಕೊಂಡು ಅವ್ಯಾಕೆ ಕೊಡ್ತಾನೆ? ಡೀಸೆಲ್ ಪೆಟ್ರೋಲ್ ಏನಾಗಿ ಉಳಿದಿದ್ದಂಥ ಒಂದು ವಿಷಕಾರಕ ಅಂಶ ಏನೈತೆ ನೋಡ್ರಿ, ಅದನ್ನು ರಿಫಂಡ್ ಮಾಡಿ ಸಮುದ್ರಕ್ಕೆ ಕೇಳೋದನ್ನ ಇತ್ತಾಗ ನಮಗೆ ರಿಫಂಡ್ ಮಾಡಿ ಕಳಿಸಿ ನಮ್ಮ ಕೈ ಕಾಲು ನೋವು ಅದನ್ನು ತಿಂದು ಇದನ್ನು ತಿಂದು ಆ ನಮನೆಯಾಗಿ ಇದಾಗೈತೆ. ನಮ್ಮ ಯಜಮಾನ್ ನಮ್ಮ ಅಜ್ಜ ಇದ್ದ, ನಮ್ಮ ಅಪ್ಪನ ಅಪ್ಪ 99 ವರ್ಷ ಬಾಳಿದ. ಸಾಯೋ ತನಕ ಹಲ್ಲು ಬರಲಿಲ್ಲ, ಹಲ್ಲು ಇದಾಗಲಿಲ್ಲ, ಮಂಡೆ ನೋವನ್ನಿಲ್ಲ, ಕಾಲು ನೋವಿಲ್ಲ. ನಮ್ಮ ಒಗೆಲ್ಲ ಚಲೋಗ್ಯಾವ. ಕಾರಣ ನಿಲ್ಲಕ್ಕೆ ಬರಲ್ಲ ಸರ್. ಅವರು ಅಗಸಿನ ಮತ್ತು ಕುಸುವಿನ ಎಣ್ಣೆ ಗಾಣಕ್ಕೆ ಹೋಗಿದ್ದಿಲ್ರಿ, ತಾವ ಕೈಯಾಗಿ ಮಾಡಿ ಹೊಡೆದ್ಬಿಟ್ರೆ ಎಣ್ಣೆ ಬರೋದಿತ್ತು. ನಮ್ಮನ್ನು ತಾಕತ್ತು ಅವು ಇದಿತ್ತು. ಸುಳ್ಳಲ್ರಿ? ಅವರು ಆಗದೆ ತಾಕತ್ತಿತ್ತು ಸರ್, ಅದೇ ರೀತಿ ಅದರಲ್ಲಿ ಇದಿತ್ತು ಅವರು. ನಾವು ಮುಟ್ಟಿಗೆ ಮಾಡ್ಕೊಂಡು ತಿಂದೀವಿ ರೀ, ಬ್ಯಾಡಿಗೆ ಕಾಯಿ ಇದನ್ನು ಮಾಡ್ಕೊಂಡು ತಿಂದು. ಅದು ಸುದ್ದಿ ಏನು ಹೇಳ್ಬೇಕು? ಈಗ ಅದಾವು ಅಕ್ಕಿ ಹಾಕಿ ಅದ್ರಾಗ ಹಾಕಿ ರೊಟ್ಟಿ ಮಾಡಿಬಿಟ್ರೆ. ಈಗ 70 ವರ್ಷ ನಿಮ್ದು, ಅವಾಗ 18 ವರ್ಷದಿಂದ ಕೃಷಿ ಹೆಂಗಿತ್ತು? ನೀವು 18ನೇ ವಯಸ್ಸಿನಾಗ ರೀ ಹೇಳ್ತೀರಿ? ವಯಸ್ಸು 18 ರೀ. 18 ಇದ್ದಾಗ ನಾವು ಸ್ವಲ್ಪ ತಡಿ, 18 ಇದ್ದಾಗ ಹತ್ತಿ ಕಡೆಗೆ ಹರಗಕ್ಕೆ ಹೋದಾಗ 3:30-4ಕ್ಕೆ ಹೇಳ್ತಿದ್ವಿ. ಬಂಡಿ ತೊಗೊಂಡು ಗೆಲ್ ಅಂತ ಹೋದಾಗ ಎಷ್ಟು ಇದು ಇರ್ತಿತ್ತು ಏನು. ಈಗ ಯಾವ್ದಾರ ಕೂಲಿ ಆದ ಹೀಗಂದ್ರೆ ಟಮ್ ಇದ್ರೆ ನಾವು ಕೂಲಿ ಬರ್ತೀವಿ ಅಂತನೂ ಲೆಕ್ಕಕ್ಕಾಗೈತಿ. ಆಗಿನ ಒಂದು ಇದು ಏನೈತೆ ನೋಡ್ರಿ, ನಮ್ಗೆ ಹೊಟ್ಟೆ ಹಸಿವತ್ತಂತಂದ್ರೆ ಹೊಲ್ದಾಗ ಬಿಳಿಜೋಳ ಬರ್ತಿತ್ತು ರೀ, ಅವನ್ನ ಬೆಳೆಸಿ ತಿಕ್ತಿದ್ವಿ, ಬಳಸಿ ತಿಂದು ನೀರು ಕುಡಿತೀವಿ. ಅಷ್ಟೊಂದು ಇದು ಇರ್ತಿತ್ತು ನಮ್ಗೆ. ಆಗಿಂದಕ್ಕೆ ಇದು ಲೆಕ್ಕ ಹಾಕ್ಬೇಡ್ರಿ. ಮತ್ತು ಅದು ಏನಂತಾರಲ್ಲ, ನಮ್ಮನೆ ಸುಟ್ಟ ಬಂದ್ಬಿಡ್ತೀವಿ, ನಿಮ್ಮನ್ನು ಬಡಿಬೇಕು ಅನ್ಸುತ್ತೆ ನನಗೆ. ಅಂದ್ರೆ ಆಗಿನ ಒಂದು ಇದು ಇತ್ತು ರೀ. ಅದು ಗೋಧಿ ಬೆಳೆಸಿ ಆಗಿರ್ಬೋದು, ಜೋಳದ ಬೆಳೆಸಿ ಆಗಿರ್ಬೋದು, ನಮ್ಗೆ ಏನಾರ ಎಣ್ಣೆ ಬೇಕಾಗ್ತದೆ ಅಲ್ಲೇ ಕುಸುಬಿ ಮಾಡ್ಕೊಂಡು ಕುಸುಬಿ ಊಟ ಮಾಡ್ತಿದ್ರಿ. ಈಗ ನೀವು ಹೇಳಿದ್ರಲ್ಲ ಕರೆಕ್ಟ್. 18ಕ್ಕೆ ಈಗ 70 ವರ್ಷಕ್ಕೆ ಆ ಲೆಕ್ಕ ಹಾಕಿದ್ರೆ ನಾವು ಆಗಿಂದ ಆಗಿಲ್ಲ. ಆ ಕೆಲಸ ಮುಗಿಸಿದ್ರು ಇನ್ನೂ ಒಂದಿಟ್ಟು ಉಳಿದಿತ್ತು ಅಂದರೆ ಮುಗಿಸಿ ಹೋಗೋಣಪ್ಪ ಅಂತಿದ್ರು ಸರ್. ಈಗ ಆದಾಯ ಕೊಡುವಂಥ ಕೃಷಿ ಯಾವ್ದು ಸರ್? ಎಲ್ಲದಕ್ಕೂ ಆದಾಯ ಅದಾವ್ರಿ. ತಂದೆ ಆದಂಥ ಬೆಲೆ ಐತೆ, ತಂದಿದೈತೆ. ಆದ್ರೆ ಅದು ಬೇಡಿಕೆ ಏನೈತೆ ನೋಡ್ರಿ. ಇವತ್ತು ಎಕ್ಸಾಂಪಲ್ ನುಗ್ಗೆ ಮಾರ್ಕೆಟ್ ಕುಷ್ಟಿಗೆ ಹೋದ್ವಿ ನಾವು. ಒಂದು 10 ಬ್ಯಾಗ್ ತೊಗೊಂಡು ಹೋದ್ವಿ. 10 ಮಂದಿ ಒಬ್ಬೊಬ್ರಿಗೆ ಒಂದೊಂದು. ನಾನು 50 ಬ್ಯಾಗ್ ತೊಗೊಂಡೋಗಿ ಕೇಳೋರು 10 ಅಂದ್ಗಳೇ ಅದು ಹೇಗಾಗತ್ತೆ ರೀ? ಹೌದ್ರಿ? ಅದಕ್ಕೆ ನಾವು ಎಕ್ಸಾಂಪಲ್ ರೈತರು ನಾವು ಏನು ಮಾಡಬೇಕು, ಎಷ್ಟು ಬೇಕು ಅಷ್ಟಷ್ಟೇ ಎಲ್ಲವಕ್ಕೂ. ಈಗಿನ ದುನಿಯಾ ಹಂಗೈತೆ ಅಂದ ಬಳಿಕ ಸೀಮಿತವಾಗಿ ಒಂದಿಷ್ಟು ಇವೊಂದಿಷ್ಟು ಅವ್ನು ಮಾಡ್ಕೊಂಡು ಒಂದಕ್ಕೆ ಗಂಟೆ ಒಂದು ಸಮಗ್ರ ಕೃಷಿಗೆ. ಹೌದು ನಾ ಮಾಡ್ಕೊಂಡೇನಲ್ರಿ. ಮತ್ತೆ 1-2 ಆಕಳ 3-4 ಆಕಳದವು ನಾನು. ಸರ್. ಹೌದ್ರಿ? ಆನಂತರ ಇನ್ನೊಂದು ಇವತ್ತಿಗೂ ಒಂದು ಮುಖ್ಯ ವಿಷಯ ಹೇಳ, ಸರ್ಕಾರಿ ಗೊಬ್ಬರ ನಾನು ಹೊಲಕ್ಕೆ ಟಚ್ ಮಾಡಿಲ್ರಿ. ಸರ್ಕಾರಿ ಗೊಬ್ಬರ ಅನ್ನೋದು ಟಚ್ ಮಾಡಿಲ್ಲ ನಾನು. ಈಗೇನ ಕರಿಕೆ ಐತೆ ಇದೈತಲ್ರಿ, ಅದನ್ನ ರೋಟರ್ ಹೊಡಿಸ್ತೀವಿ. ಆನಂತರ ಮಲ್ಚಿಂಗ್ ಮಾಡ್ಕೊಂಡು ಇಲ್ಲಿ ನೋಡ್ರಿ, ಅದು ನೋಡ್ರಿ ಭೂಮಿ ಅನ್ನೋದು ಹೇಗೈತೆ. ಕರ್ಲು ಸೋಳ ಮಗಂದ್ರಿ ಇದು ಹೊಲ. ಮೊದ್ಲಾಗ ಅಡ್ಡಾಡಕ್ ಬರ್ತಿದ್ದಿಲ್ಲ. ಈಗ ನೋಡ್ರಿ ಮೆತ್ತ ಹೋಗಿ ಹೇಗೈತೆ, ಮೆತ್ತಗೈತಿ, ಕಪ್ಪಗೈತಿ ಮಣ್ಣು. ಮತ್ತೆ ಎಂತೆಂದು ಸರ್ಕಾರಿ ಗೊಬ್ಬರ ಹಾಕ್ಬಾರ್ದು. ಸರ್ಕಾರಿ ಗೊಬ್ಬರ ಹಾಕಿ ಕಳೆಗಳು ಇವು ಸುಡುಗಾಡು ಬಂದ್ವಲ್ರಿ ಇವು. ಯಾವ್ದು ಇದು ಕಾಂಗ್ರೆಸ್ ಅವ್ರು ಏನ್ ಮಾಡಿದ್ರು, ಫಾರಿನ್ದವ್ರು ಗೊಬ್ಬರ ಕಳಿಸಿದ್ರಲ್ಲ, ಇಂಡಿಯಾದವರು ಈ ರೈತರು, ಭಾರತೀಯ ರೈತರು ಹಾಳಾಗಿ ಹೋಗ್ಲಿ ಅಂತ ತಿಳ್ಕೊಂಡು ಅದ್ರಾಗ ಕೆಟ್ಟ ಬೀಜ ಹಾಕಿ ಕಳೆನಾಶಕ ಹಾಕಿ ಕಳಿಸ್ಬಿಟ್ರು. ನಾವು ಗೊಬ್ಬರ ಹಾಕಿಬಿಟ್ವಿ. ಹಾಗಾಗಿ ನಾವು ಏನಾಗಿಬಿಟ್ವಿ ಅಂತಂದ್ರೆ ಏನ್ರಿ, ಕಳೆ ತೆಗಿಯಕ ಆಗ್ಲಾರ್ದನ ಒಕ್ಕಲ್ತನ ಲಾಸ್ ಅಂತನೂ ಲೆಕ್ಕಕ್ಕೆ ಬಂದ್ಬಿಟ್ಟು ಸರ್. ನಮ್ಮ ಹಿಂದಲಿಗರೆ ನಮ್ಮ ಅಜ್ಜ ನಮ್ಮ ಅಪ್ಪನು ತಂದು ಏನು ಮಾಡ್ತಿದ್ದು ಗೊತ್ತಂದ್ರೆ, ಎಡೆ ಕುಂಟಿ ಅಂತ ಇರ್ತಿತ್ತು. ನಾನಂತರ ಒಂಟಿ ಗುಂಟಿ ಅಂತ ಇರ್ತಿತ್ತು. ತಾನೊಬ್ಬನ ತಗೋತಿದ್ದ. ಆ ಕಡಮಿ ಈ ಕಡಮಿ ಈಗ ಮಾಡ್ಕೊಂತಾನ ಒಟ್ಟ ಕೂಲಿ ಹಾಳು ಹಚ್ತಿದ್ದಿಲ್ಲ ಕಳೆಕ ಶೇಂಗಾದಾಗ. ಆ ನಮೂನಿ ಇದು ಮಾಡ್ತಿದ್ರು, ಒಬ್ಬರ ಪೇಚಾಡ್ತಿದ್ರು. ಹೌದು. ಹಾಗೇನು ಇದಕ್ಕೆ ಭಾಳ ವ್ಯತ್ಯಾಸ ಆಗಿದೆ. ಭಾಳ ವ್ಯತ್ಯಾಸ ಸರ್. ನೀವು ಅಂದ್ರಲ್ಲ ಆಣೆನೋ ಗೊತ್ತಿಲ್ಲ ಅಂತಂದು, ಆಣೆಗೆ ಎಷ್ಟು ಪೈಸಾ ಅದು ಗೊತ್ತಿಲ್ಲ. ಗೊತ್ತಿಲ್ರಿ. ಮೊನ್ನೆ ಇವನ್ನ ಒಂಟಿ ತಾಳೇನು ಕುಂಟೆ ಐತೆ ಅಲ್ಲಿ. ಒಂಟಿ ತಾಳೆ ಅಂದ್ರೆ ಏನ್ರಿ ಅಂದ. ಸಾಕಬೇಕು. ಒಂಟಿ ತಾಳೇನು ಕುಂಟೆ ಐತೆ ಅಂತ ಒಬ್ಬ ರೈತನ ಕೇಳಿದೆ. ಈಗಿನ ರೈತಗ, ಮೊದ್ಲಾಗಿನ ರೈತರ ಹಣ್ಣು ಬಡಗ ಲೇ ಒಂಟಿ ತಾಳದು ಹೀಗಿರ್ತದೆ ಹೀಗಂತ. ಹೌದನು ಅನ್ನ. ಇಲ್ಲ, ಅದು ಹೆಂಗೈತೆ ಅಂದ್ರೆ ಇವತ್ತೆಲ್ಲ ತಾಂತ್ರಿಕ ಯೋಗ ಸರ್. ಹೌದು.
ಎಲ್ಲ ಟ್ಯಾಕ್ಟರ್ ತಾಂತ್ರಿಕ ಇದೆಲ್ಲ ಕುತಂತ್ರ ಯುಗ ಅಂದ್ರೆ ಸ್ವತಂತ್ರ ಯುಗ ಅಲ್ಲ, ಪರತಂತ್ರ. ಪರಾವಲಂಬಿಗಳಾಗಿವಿ ನಾವು. ಗೊಬ್ಬರ ಬರಬೇಕು, ಅವಾಗ ನಾವು ಇದನ್ನು ಮಾಡಬೇಕು, ಬೀಜ ಬರಬೇಕು. ಅಲ್ಲ ರೀ, ನಾವು ಅವಾಗ ಬೀಜ ನಾವೇ ತಯಾರು ಮಾಡಿ ನಾವು ಹೊಲಕ್ಕೆ ಹಾಕ್ತಿದ್ವಿ. ಈಗ RSKದಾಗ ಬಂದತ್ತೆ, ಅಲ್ಲಿ ಬಂದತ್ತೆ, ಅಲ್ಲಿ ಹೋಗ್ಬೇಕು, ಬೀಜ ತೊಗೋಬೇಕು, ಇಲ್ಲಿ ಬೀಜ ತೊಗೋಬೇಕು, ಸ್ಟ್ರೈಕ್ ಗೀಕ ಸಾಲ. ಇದು ನೋಡ್ರಿ, ಇದೇ ಬರೋ ಮುಂದೆ ಗೊಬ್ಬರ ಸರೋ ಸಾಲು ಹಿಡಿದು ನಿಂತಾರ, ಬೀಜ ಸರೋ ಸಾಲು ಹಿಡಿದು ನಿಂತಾರ. ನಮ್ಮ ಮನೆಗೆ ಬರ್ತಿದ್ರು ಅವಾಗ ಉಳ್ಳಾಗಡ್ಡಿ ಬೀಜಕ್ಕೆ ಅವಾಗ ಇದಕ್ಕೆ ನಾವೇ ಕೊಡ್ತಿದ್ವಿ, ಬೀಜನ ನಾವೇ ತಯಾರು ಮಾಡ್ತಿದ್ವಿ. ಎಲ್ಲ ನಾವು ಇದಕ್ಕೆ ಆಗ್ಬಿಟ್ರಿ, ಬೇರೆ ಇದಕ್ಕೆಲ್ಲ ಹೊಂದ್ಕೊಂಬಿಟ್ಟಿರಿ. ಹೌದು, ನಾವೇನು ಬೆಳೆಯಲ್ಲಿ ಸರ್ಕಾರನ ಇದಕ್ಕೆ ಮೂಲ ಕಾರಣ. ಅವ್ರು ಏನು ಮಾಡೋದು, ರೈತರ ಜವಾಬ್ದಾರಿ ಕೊಟ್ಟು ಇದು ಮಾಡಿದ್ರೆ ಬೇರೆ ಇದಕ್ಕೆ ಗಂಟು ಬಿದ್ದು ಅವ್ರು ಏನು ಮಾಡಿದ್ದಾರೆ, ಇವು ಹೊಸದಾಗಿ ಹೈಬ್ರಿಡ್ ಗಿಬ್ರಿಡ್ ತೊಗೊಂಬಂದಿದ್ದು ಜವಾರಿ ಇದ್ವಲ್ಲ, ನಿಮ್ಮ ಮುಂದೆ ಹೇಳ್ತೇನೆ, ನವಣೆ ಅನ್ನ, ಹುಳ್ಳಿ, ಸಂಗಟಿ, ಅದಕ್ಕೊಂದು ಅಕ್ಕಿ ಹಾಕಿ ಬೆಲ್ಲ ಹಾಕಿ ತುಪ್ಪ ಹಾಕಿ ಹೊಡೆದು ಬಿಟ್ರೆ 5 ಸ್ಟಾರ್ ಹೋಟೆಲ್ ಹೀಗಂತ 500-600 ರೂಪಾಯಿ ಒಂದು ಪ್ಲೇಟ್ ಕೊಟ್ರೆ ಇದ್ರ ಮಂದಿ ಯಾವಾದ್ರಿ ಅದು ನಿಮ್ಮ ಮಂದಿ ಒಬ್ಬ ರಾಜ ಹಸ್ಕೊಂಡು ಬಂದಿದ್ದಂತ. ಹಸ್ಕೊಂಡು ಬಂದಿದ್ದ, ಮುದೈಕಿ ಅಲ್ಲಿ ಗುಡ್ಸಲ್ಲಾಗಿದ್ಲು. ಯಪ್ಪ ಏನು ನನಗೆ ಹಸು ಆಗೈತಿ, ಊಟಕ್ಕೆ ಕೊಡು ಅನ್ನು. ಆಯಿತು ಅಂತಂದು ಹುಳ್ಳಿ ನುಚ್ಚು ಅದ್ರಾಗ ಒಂದಿಟ್ಟು ಇದನ್ನ ಹಾಕಿ ಅಕ್ಕಿ ಹಾಕಿ ಹಾಲು ಹಾಕಿ ತುಪ್ಪ ಹಾಕಿ ಸಂಗಟಿ ಮಾಡಿ ಒಂದಿಟ್ಟು ಬೆಲ್ಲ ಹಾಕಿ ಕೊಟ್ಬಿಟ್ರೆ ನಾನು ರಾಜಮಹಾರಾಜ ನನ್ನ ವೈಭವ ಉಸಿರಿ ಇನ್ನಷ್ಟು ನಿನ್ನ ಇಂಥ ಊಟ ಮಾಡಿಲ್ಲ ನಾನು ತಿಳ್ಕೊಂಡು 16 ಹಳ್ಳಿ ಆ ಮುದೈಕಿಗೆ ಇದು ಕೊಟ್ಟಂತ ಇನಾಮ್ ಕೊಟ್ಟ. ನಮ್ಮ ಇವು ಆ ನಮನೆ ಇರ್ತದ್ದು. ಈಗಿನ ಅವಾಗಿನ ಊಟ ಅಷ್ಟು. ಹೌದು, ಈಗೇನೈತ್ರಿ ಹೇಳಿದಲ್ಲ ಎಣ್ಣಿದ ಅಂತ ಹೇಳ್ಕೊತ ದೂರದು. ಪಾಪ ನೀವು ಅಲ್ಲಿದ್ದ ಬಂದಿರಿ, ನಾನು ಕೇಳ್ಕೊತೋದ್ವಿ. ಹೇಳ್ಕೊತ ಹೋದ್ರೆ ಈ ವರ್ಷ ಮುಗಿದಿಲ್ಲ. ಅದು ಸರ್ಕಾರದ ವೈಫಲ್ಯನ ಇದಕ್ಕೆ ಮೂಲ ಕಾಣ್ರಿ. ಹೇಳ್ತಾರೆ ಪ್ಲಾಸ್ಟಿಕ್ ಹಾಕ್ಬೇಡ್ರಿ ಅಂತ. ಪ್ಲಾಸ್ಟಿಕ್ ಫ್ಯಾಕ್ಟ್ರಿಗೆ ಇದನ್ನು ಕೊಟ್ಟಿರ್ತಾರೆ, ಲೈಸೆನ್ಸ್ ಕುಡಿಬೇಡ್ರಿ ಅಂತಾರೆ ಮಂಗ್ಯಾನ ಮಕ್ಕಳು. ಆನಂತರ ಅವ್ರಿಗೆ ಲೈಸೆನ್ಸ್ ಕೊಟ್ಟಿರ್ತಾರೆ. ಹೌದ್ರಿ? ಅದಕ್ಕೊಂದು ಮಾತು ಹೇಳ್ತೀನಿ, ಒಂದು ಆದ ಸತ್ಯ ಘಟನೆ. ಒಬ್ಬ ಬಸ್ಸಿಂದ ಬರಕತ್ತಿದ್ದ ಯಲಬುರ್ಗಿ ಬೇವರಿಗೆ ಬರಕತ್ತಿದ್ದ. ಒಬ್ಬ ಬೇಷ ಕುಡ್ದಿದ್ದ ಹೆಣ್ಮಗಳು ಟಚ್ ಮಾಡಕ್ಕಿದ್ದ. ಹೆಣ್ಮಗಳು ಸಿಟ್ಟು ಬಂದು ಜಿಟ್ಟು ಯಾರ ಏನಂತ ತಿಳ್ಕೊಂಡಿನಿ ಹೀಗಂದ್ಬಿಡ್ಲೇನ ಪೊಲೀಸ್ ಅಲ್ಲೇ ನಿಂತಿದ್ದ. ಎದ್ದು ನಿಂತೇನು ಯಾವ ತಾಯ ಅವ ಕುಡಾನ್ ಬಿಡ ಯಾವ ಹೋಲ್ಬಿಡ ಅಂತಂದು ಅವನ ಸೀಟ್ ತಂದು ಬಿಟ್ಟು ಅವು ಕುಡ್ಕಕ್ಕೆ ಕೊಟ್ಟರು. ಅಂದ್ರೆ ಇಲ್ಲಿ ಅವಾಗ ಬೆಲೆ ಐತಿ. ಇಲ್ಲಿ ಏನಾಯ್ತು ಗೊತ್ತಂದ್ರೆ ಒಂದು ದಿವಸ ಸೈಕಲ್ ಮಾಡಿ ತೊಗೊಂಡು ಹೋಗೋ ಮುಂದೆ ಇವಾಗ ಪೊಲೀಸ ಅವ್ನು ಕುಡ್ದಾನಂತ ತಿಳ್ಕೊಂಡು ಹಿಡಿದಾಗ ನೀ ಹ್ಯಾಂಗೆ ಕಲ್ತಿ ಅಂದಾಗ ಈ ಉದಾಹರಣೆ ಏನು ಕಿಮ್ಮತ್ತು ರೀ. ಆ ಪೊಲೀಸ್ ಅವಾಗ ಜಾಗ ಕೊಟ್ಟ ಆ ಸಲ ಅವತ್ತಿಂದ ಕುಡಿಯೋದು ಕಲ್ತೀನಿ ರೀ ಅಂತ. ಕುಡಿಯೋದು ಕಲಿಸಿದ್ದ ಸರ್ಕಾರ ಬ್ಯಾನ್ ಮಾಡಾನ್ರಿ, ಲೈಸೆನ್ಸ್ ಕೊಡ್ಬೇಡನ್ರಿ. ಮತ್ತೆ ಹೇಳ್ತಾರೆ ಕೊಡುತ್ತಾಯಿ ವರ ಕುಡುಕನಲ್ಲ ಗಂಡನಂತ ಬೋರ್ಡ್ ಹಾಕ್ತಿದ್ರೆ ಅದ್ರ ಬುಡಕ್ಕನ ಇದನ್ನು ಕೊಟ್ಟಿರ್ತಾರೆ ಲೈಸೆನ್ಸ್. ಇಲ್ಲಿ ಒಂದು ಕೈ ಕೊಡೋದು, ಒಂದು ಕೈ ಹಿಡಿದು, ಒಂದು ಕೈ ಮಾಡೋದು ಎದಕ್ಕೆ ಬೇಕಾಗೈತೆ? ಇವ್ ಕುಡುಕ ಚಟ ಇರ್ತೆ, 2-3 ದಿವಸ ಇದು ಮಾಡ್ತಾನೆ, 4 ದಿವಸ ಬಿಟ್ಬಿಡ್ತಾನೆ, ತನ್ನ ಉದ್ಯೋಗ ಮಾಡ್ತಾನವ. ಈ ರೈತರನ್ನ ಹಾಳು ಮಾಡಿದ್ದು, ರೈತರಿಗೆ ಕೆಟ್ಟ ಇವನ್ನೆಲ್ಲ ಇವು ರೋಗ ರುಚಿ ಎಲ್ಲ ತಂದು ಹಾಕಿದ್ದು ನನ್ನ ಮಕ್ಕಳು ಸರ್ಕಾರದವ್ರ ಇಲ್ಲಿ ಇರ್ತಾರ. ಅಲ್ಲಿ ನೋಡಿದ್ರೆ ಅದೇ ಕೆಲಸ ಮಾಡ್ತಾರೆ. ಪ್ಲಾಸ್ಟಿಕ್ಕಿಂದ ನೋಡ್ರಿ ಮತ್ತೆ ಒಂದು ವ್ಯವಸ್ಥೆ ಇಲ್ರಿ, ಸಿಸ್ಟಮೆಟಿಕ್ ಇದಿಲ್ಲ. ಬೇಡಪ್ಪ ಬಿಟ್ಬಿಡ್ಬೇಕು ಸರ್. ಈಗಿನ ಕೃಷಿ ಸರ್, ಅವಾಗ ನೀವು ಸ್ಟೇಬಲ್ ಆಗಿದ್ರಿ, ಹೊಲ್ದಂದ ಬೆಳಿತಿದ್ರಿ, ಹೊಲ್ದಂದ ಊಟ ಮಾಡ್ತಿದ್ರಿ, ಹೊಲ್ದಂದ ಗಟ್ಟಿದ್ರಿ. ಈಗ ನಾವು ಇನ್ನೊಬ್ಬರಿಗೆ ಅವಲಂಬನೆ ಆಗ್ಬಿಟ್ರಿ ಸರ್. ಈಗ ನಾವು ಯಾವ ಥರ ಮತ್ತೆ ಅವಲಂಬನೆ ಆಗ್ಲಾರ್ದಂಗೆ ದುಡಿಬೇಕು ಸರ್? ಇದಕ್ಕೆ ಈಗ ಕುಡಿಯೋದು ಚಟ ಐತಲ್ರಿ, ಅವು ಬಿಡುದಿಲ್ಲ ಅಂತಲ್ಲ. ಇದಕ್ಕೆ ಅಂಟ್ಕೊಂಡ್ಬಿಟ್ಟಿವಿ ನಾವೀಗ, ಬಿಡೋಕ್ಕಾಗೋದಿಲ್ಲ. ಇದಕ್ಕೆ ಅಡಾಪ್ಟ್ ಆಗಿಬಿಟ್ಟಿವಿ ನಾವೀಗ. ಅದನ್ನ ಬಿಟ್ಟು ಹೊರಗೆ ಬರೋವರೆಗೆ ಕೃಷಿ ಡೆವಲಪ್ಮೆಂಟ್ ಆಗಲ್ಲ. ಇನ್ನೊಂದು ಹೇಳ್ತೇನೆ ರೀ, ಅವಾಗ ಜನಸಂಖ್ಯೆ 40 ಕೋಟಿ ಇತ್ತು, ತಿನ್ನಕ 6 ಮನೆ ಇತ್ತು. ಈಗ 140 ಕೋಟಿ ಐತಿ. ವಚನಕ್ಕಾದ್ರ ಅಂತ ಹೋತಂತಾರ 170-80 ಮಂದಿ ಉಪವಾಸ ಸಾಯ್ತಾರ. ಈಗ ಏನಂದ್ರೆ ಅವತ್ತಿನ ಪದ್ಧತಿಗೆ ಆಹಾರ ಇತ್ತು, ಇವತ್ತಿನ ಪದ್ಧತಿ ಈ ಆಹಾರ. ಒಟ್ಟಾರೆ ಹೇಳ್ಬೇಕಂದ್ರೆ ಸರ್, ಅಂದ್ರೆ ಹಸಿರು ಕ್ರಾಂತಿ ಅದಕ್ಕಾಗಿ. ಹಸಿರು ಕ್ರಾಂತಿ ಎಂದು ಇನ್ನೊಂದು ಆದ್ರೂ ಕೂಡ ನಾವು ಹೋದ್ವಿ ಅಂತ ತಿಳ್ಕೊಡ್ರಿ. ಹಿಂದಲ್ಲಿ ಇದಕ್ಕೆ ಇಳುವರಿ ಕಡಿಮೆ ಆದ್ರೆ ತಾಕತ್ತಿರ್ತಿತ್ತು. ಈಗೇನು ಇದಕ್ಕೆ ಗೊಬ್ಬರ ಹಾಕಿ ಅದ್ರ ಮಾಡಿ ಭೂಮಿನ ಹಾಳು ಎಲ್ಲ ಅದು. ಆದ್ರೆ ಮುಂದೆ ಒಂದಿಲ್ಲ ಒಂದು ದಿವಸ ಹಾಳಾಗ್ತದೆ, ಎಲ್ಲ ಹಾಳಾಗಿ. ಹೌದೌದು. ಮತ್ತೆ ವಾಪಸ್ ಜೀರೋಗೆ ಬರ್ತೀವ್ರಿ. ಹೌದು ಅಲ್ರಿ, ಜಗತ್ತು ಐತೆ. ನೀವು ಇಲ್ಲಿದ್ದ ಹೋರಿ, ಈ ಸೀದಾ ನೇರವಾಗಿ ಹೋರಿ, ವಾಪಸ್ ಮತ್ತೆ ಇದ ಜಾಗಕ್ಕೆ ಬರ್ತೀರಿ. ಕಾಲಚಕ್ರ
ಭೂಮಿ ದುಂಡಗೈತೆ ಒಂದು ಚೆಂಡು ಇಲ್ಲಿದ್ದ ಹೀಗೆ ಹೋರಿ ಮತ್ತ ಎಲ್ಲಿಗೆ ಬಂದ್ಬಿಡ್ತಾರೆ ಲಾಸ್ಟ್ ಆ ಜಾಗ ಬರ್ಲೇ ಈ ಜಾಗಕ್ಕೆ ಬರ್ಬೇಕು ಮತ್ತೆ ವಾಪಸ್ ನಾವು ಹಳೆ ಕೃಷಿ ಪದ್ಧತಿಗೆ ಮತ್ತು ಇದ್ರಾಗ ಮಾಡ್ತಾರ್ರಿ ಹೆಬ್ಬಟ್ಟು ಇಟ್ಟು ರೊಕ್ಕ ಬರ್ತಲ್ಲ ಮತ್ತು ಹೆಬ್ಬಟ್ಟಿಂದ ಸಹಿ ಮಾಡಕ್ ಬರಲ್ಲ. ಈಗ ಎಟ್ಟಿದ್ರಿ ಹೆಬ್ಬೆಟ್ ಕೊಟ್ಟ ದುಡ್ಡು ತಗೋಬೇಕು. ಸಹಿ ಮಾಡಕ ಇಂಗ್ಲೀಷ್ ಬರ್ತೈತೆ ಅಂದ್ರೆ ಅವಾಗ ಹೆಬ್ಬಟ್ಟು ಯಾವುದೇ ರೂಪದಾಗಾದ್ರೆ ಆ ಜಾಗ ಬರ್ತೀವಿ ರೀ. ಸುಳ್ಳಲ್ಲ ಅದು ಕಾಲ ಆಯ್ತದ